ರೋಸ್ಮೆರಿ, ಜಟಾಮಾಸಿ, ಆಮ್ಲ ಹೂವು, ದಾಸವಾಳ ಹೂವು, ಶಿಕಾಕಾಯಿ, ರೀಠಾ. ಆಮೇಲೆ ಇದು ಶಾಂಪೂ ಬೇಸ್. ಇದ್ರ ಬ್ರಾಹ್ಮಿ ಮತ್ತು ದಾಸವಾಳ ಹೂವದ ಪೌಡರ್. ನಾನು ಇದು ಮೆಂತ್ಯನ ಅಲೋವೆರಲ್ಲಿ ಮಿಕ್ಸ್ ಹಾಕಿಬಿಟ್ಟು ನೆನೆಸಿಟ್ಟಿದ್ದೆ. ನೋಡಿ ಈ ಥರ ಎಲ್ಲ ಕೊಂಬು ಬಂದಿದೆ ಅದಕ್ಕೆ. ಸೊ ನಾನು ಇದರಲ್ಲಿ ವಾಶ್ ಮಾಡಿಕೊಂಡು ಮೆಂತ್ಯನ ಈ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಇವಾಗ ಚೆನ್ನಾಗೆ ಇವಾಗ ಎಲ್ಲನೂ ನೆನೆಯೋಕೆ ಇಟ್ಬಿಡೋಣ ಓವರ್ನೈಟು. ಇದು ರೋಸ್ಮೇರಿ ಎಲ್ಲನೂ ಹಾಕ್ತಾಯಿದ್ದೀವಿ. ನಾವು ಒಂದೇ ಸಲ ಎಲ್ಲ ಥರದ್ದು ಮಿಕ್ಸ್ ಮಾಡಿಕೊಂಡು ಶಾಂಪೂ ಮಾಡ್ತಾಯಿದ್ದೀವಿ ರೆಡಿ. ನೋಡೋಣ ಏನೇನಾಗತ್ತೆ ಅಂತ. ಸೊ ಅಂಟುವಾಳಕಾಯಿ, ದಾಸವಾಳದ ಎಡೆ ಹೂವು ಸಿಕ್ಕಿದೆ ನಮಗೆ. ಸೊ ದಾಸವಾಳ ಹೂವನ್ನು ಹಾಕ್ತಾಯಿದ್ದೀವಿ ಇದರಲ್ಲಿ ಬ್ರಾಹ್ಮಿ ಪೌಡರ್ ಇದೆ, ಪೌಡರು ಹಾಕ್ತಾಯಿದ್ದೀವಿ ಮಿಕ್ಸ್ ಮಾಡಿಕೊಂಡು. ಸ್ವಲ್ಪನೇ ಹಾಕ್ತಾಯಿದ್ದೀವಿ. ನಮಗೆ ಮನೆಗೆ ಎಷ್ಟು ಬೇಕು ಅಷ್ಟೇ ಪೌಡರು ಹೂವಿಂದು. ಇನ್ನು ನೋಡಿ ಇವಾಗ ಇದು ನೆನ್ಕೊಂಡಿದ್ದೆ ಚೆನ್ನಾಗೆ ಎಲ್ಲನೂ ಐಟಮ್ಸು. ಇದರೊಳಗಡೆ ನಾವು ಏನೇನು ಹಾಕಿದ್ವಿ, ಜಟಾಮಾಸಿ ಮತ್ತು ಅಂಟುವಾಳಕಾಯಿ ಇದೆಲ್ಲ ನೆನ್ಕೊಂಡಿದ್ದೆ. ಎಲ್ಲನೂ ನೋಡಿ ಈ ಥರ ಆಗಿದೆ. ಹೂವು ಎಲ್ಲ ಹಾಕಿದ್ವಿ, ನಂಗೆ ಸಿಕ್ಕಿದ್ದೆಲ್ಲ ಹೂವು. ಆಮೇಲೆ ಇವಾಗ ಇದಕ್ಕೆ ನಾವು ಕುದಿಯೋ ನೀರು, ಈ ನೀರು ಫುಲ್ಲಿದೆ ಇವಾಗ. ಇದದ್ದು ಅರ್ಧದಷ್ಟು ಆಗಬೇಕು ನೀರು, ಅಲ್ಲಿವರೆಗೂ ಕುದಿಸ್ಬೇಕು. ನೋಡಿ ಇವಾಗ ಕುದಿಯೋಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಇದು ನೊರೆ ಬರ್ತಾ ಇದೆ ಸೈಡಲ್ಲೆಲ್ಲ. ನಾನು ತುಂಬ ಐಟಮ್ಸ್ ಎಲ್ಲ ಹಾಕಿದ್ದೀನಲ್ವಾ, ಅದರಲ್ಲಿ ನನಗೆ ಅನ್ನಿಸ್ತಾ ಇದೆ ಈಗ ಹೊರಗಡೆ ಎಲ್ಲ ನಾವು ಮಾರ್ಕೆಟಿಂದ ಒಂದೊಂದು ರೋಸ್ಮೇರಿ ಶಾಂಪೂ, ಆಮೇಲೆ ರೀಠಾ ಮತ್ತು ಶಿಕಾಕಾಯಿ ಶಾಂಪೂ ಇದೆಲ್ಲ ಬೇರೆ 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 ಶಾಂಪೂಸ್ ಮಾಡಿಬಿಟ್ಟು ಅವರು ನಮಗೆ ಮಾರ್ತಾರೆ. ನಾನು ಎಲ್ಲ ಐಟಮ್ಸು ಇದರಲ್ಲೇ ಹಾಕಿದ್ದೀನಲ್ಲ, ಅದಕ್ಕೆ ಅನ್ಕೊತಾ ಇದ್ದೀನಿ ನಾನು ಎಷ್ಟಕ್ಕೆ ಮಾರ್ಬೋದು ಅಂತ. ಓಕೆ, ನನಗೆ ಐಡಿಯಾ ಕೊಡಿ. ನಾನೇನಾದರೂ ಈ ಶಾಂಪೂ ಮಾಡಿಬಿಟ್ಟು ಮಾರ್ಬೋದಾ ಅಂತ ಕಮೆಂಟ್ ಹಾಕಿ. ಅರ್ಧ ಆದಷ್ಟು ಆಗಿದೆ ಇವಾಗ. ನಾನು ಇದು ಕಿವುಚ್ತಾ ಇದ್ದೀನಿ ಇವಾಗ ಎಲ್ಲನೂ ಶಾಂಪೂ. ನೋಡಿ ಎಷ್ಟು ನೊರೆ ಬಂದಿದೆ ನೋಡಿ ನ್ಯಾಚುರಲ್ ಶಾಂಪೂಗೆ. ನಾನು ಇವಾಗ ಎಲ್ಲನೂ ಕಿವುಚಿ ಅದರಲ್ಲಿರೋದು ರಸ ಎಲ್ಲ ತಗೊಂಡು ಹಿಂಡ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ಸೋರಿಸ್ಕೊತೀನಿ ನಾನು ಒಂದು ಪಾತ್ರೆಯಲ್ಲಿ. ಸೋರಿಸ್ಕೊಂಡು ನಮ್ಮ ಹತ್ರ ಇರೋ ಬಾಟಲಲ್ಲಿ ಶಾಂಪೂ ಬೇಸ್ ಹಾಕಿಬಿಟ್ಟು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಒಂದು ಜರಡಿ ತೊಗೊಂಡಿದ್ದೀನಿ, ಇದರೊಳಗೆ ಹಾಕಿಬಿಟ್ಟು ಚೆನ್ನಾಗಿ. ತುಂಬ ಟೈಮ್ ಹಿಡಿಯುತ್ತೆ ಇದೆಲ್ಲ ಮಾಡೋಕ್ಕೆ. ಒಂದಿನ ನೆನೆಸಿಡಬೇಕು, 24 hours ಆಗಬೇಕು ಅದಕ್ಕೆ ನೆನೆಯೋಕ್ಕೆ. ನೆನ್ಬಿಟ್ಟು ಆಮೇಲೆ ಬಾಯ್ಲ್ ಮಾಡಬೇಕು. 1 2 hours ಆಗುತ್ತೆ ಬಾಯ್ಲ್ಗೆಲ್ಲ. ಅಂದರೆ ಒಂದು ಫುಲ್ ಆದಮೇಲೆ ನಾವು ಏನು ಮಾಡಬೇಕು, ಸ್ಮ್ಯಾಶ್ ಮಾಡಬೇಕು ಕೈಯಿಂದ ಸ್ಮ್ಯಾಶ್ ಮಾಡಿದ್ಮೇಲೆ ನೆಕ್ಸ್ಟು ಯಾವ ಥರ ಮಾಡಬೇಕು ಅಂತಂದರೆ ಈ ಥರ ನೋಡಿ ಜಾಳಿಗೆಗೆ ಹಾಕಿಬಿಟ್ಟು ತೆಗಿಬೇಕು ಕೆಳಗಡೆ. ನೋಡಿ ಒಂದು ಅರ್ಧ ಆದಷ್ಟು ಇನ್ನೂ ಬರ್ತಾನೆ ಇದೆ. ಎಲ್ಲ ಫೋಮಿಂದ ಕೈ ವಾಶ್ ಮಾಡೋದು, ಹ್ಯಾಂಡ್ ವಾಶ್ ಮಾಡೋದು ಸೇಮ್. ನಮ್ಮ ಫೋಮಿಂದಾನೇ ಇವಾಗ ತಲೆನ ವಾಶ್ ಮಾಡೋದು ಆಯಿತು. ಇನ್ನೂ ಎಷ್ಟು ಇದು ಮಾಡಿದ್ರು ಇದರಲ್ಲಿ ನೀರು ಹಾಕ್ತಾ ಹೋದರೆ ನಮಗೆ ಆ್ಯಕ್ಚುಲಿ ತುಂಬ ಮತ್ತೆ ಜಾಸ್ತಿ ಅಲ್ಲ, ಅದೆಲ್ಲ ಹೋಗ್ಬಿಡತ್ತೆ. ಅದಕ್ಕೆ ನಾನು ನೀರು ಹಾಕ್ತಲ್ಲ, ಇದಕ್ಕೆ ಪ್ರೆಸ್ ಮಾಡಿನೇ ತೆಗಿತಾ ನೊರೆ ಬರ್ತದೆ. ಇವಾಗಲೂ ಎಷ್ಟು ನೊರೆ ಇದೆ.
ಇದೆಲ್ಲ ಎಷ್ಟು ಚೆನ್ನಾಗಿ ಆಗ್ಬೋದಲ್ವಾ. ಇಷ್ಟೇ ನನಗೆ ಆ್ಯಕ್ಚುಲಿ ಆಪ್ಷನ್ ಇಲ್ಲ, ಇದೇ ಥರ ಇಟ್ಕೊಳ್ಳೋದು ಆಪ್ಷನ್ ಇದ್ದಿದ್ರೆ ನಾನು ಇದೇ ಥರ ಇಟ್ಕೊಂಡ್ಬಿಡ್ತಿಲ್ಲ. ನಾನು ಯಾವುದೇ ರೀತಿಯಾಗಿ ಕೆಮಿಕಲ್ನ ಮಿಕ್ಸ್ ಮಾಡೇ ಮಾಡ್ತಾಗಿದೆ. ಕೆಮಿಕಲ್ ಮಿಕ್ಸ್ ಮಾಡೋ ಅಂದರೆ ಶಾಂಪೂ ಬೇಸು, ಅದರಲ್ಲಿ ಸ್ವಲ್ಪ ಕೆಮಿಕಲ್ ಇದ್ದೇ ಇರುತ್ತೆ, ಅದು ಮಾಡಲೇಬೇಕು. ಯಾಕೆ ಅಂತಂದರೆ ಅದಕ್ಕೆ ಶಾಂಪೂ ಬೇಸ್ಗೆ ನಮ್ಮ ಹತ್ರ 1 ಇಯರ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ. ನಮಗೆ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲ ಇರಲ್ಲ ನಮ್ಮ ಹತ್ರ ನಾವು ಮಾಡಿದ್ದಕ್ಕೆ. ಅದಕ್ಕೆ ಶಾಂಪೂ ಬೇಸ್ ಹಾಕಿದರೆ ಅದ್ರ ಬಾಳಿಕೆ ಪ್ರಕಾರ ಅದು 1 ಇಯರು ಆರಾಮಾಗಿ ಇರುತ್ತೆ. ನೋಡಿ ಎಷ್ಟು ನೊರೆ ಎಲ್ಲ ಬಂದಿದೆ ಕೆಳಗಡೆ ಎಲ್ಲ, ಎಷ್ಟು ಗಟ್ಟಿ ಇದೆ ನೋಡಿ, ತುಂಬ ಜಾಸ್ತಿ ಅಲ್ಲಾಡ್ತಿಲ್ಲ. ಸೊ ಇದರಲ್ಲಿ ನಾನು ಇವಾಗ ಶಾಂಪೂ ಬೇಸ್ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಶಾಂಪೂ ಬೇಸ್ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಟಲಲ್ಲಿ, ನನ್ನ ಹತ್ರ ಹಳೆಯದು ಒಂದು ಬಾಡಿ ವಾಶ್ದು ಬಾಟಲ್ ಇದೆ, ನಾವು ಮನೆಗೆ ಯೂಸ್ ಮಾಡಿದ್ದು. ಅದರಲ್ಲಿ ನಾನು ಇದು ಹಾಕಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಶಾಂಪೂ ಬೇಸ್ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಮಾಡ್ತೀನಿ, ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಇದರದ್ದೇ ಆಲ್ರೆಡಿ ನಮ್ಮ ನಾರ್ಮಲ್ ಶಾಂಪೂದೇ ನೊರೆ ತುಂಬ ಜಾಸ್ತಿ ಇದೆ ಅಂಥದ್ರಲ್ಲಿ ಈ ಶಾಂಪೂ ಬೇಸು ನಾನು ಯೂಸ್ ಮಾಡ್ತಾ ಇರೋದು. ಶಾಂಪೂ ಬೇಸು ಯಾಕೆ ಅಂತಂದರೆ ಈ ಬಾಳಿಕೆ ಬರಲಿ ಅನ್ನೋಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ದಿನ ಬಾಳಿಕೆ ಬಂದಾಗ ಇದು 1 kg ಶಾಂಪೂ ಬೇಸಿದೆ. ನೋಡಿ ಮಿಕ್ಸ್ ಮಾಡೋಣ ಇದೆಲ್ಲ ಹಾಗೆ. ಒಳ್ಳೆ ಫೋಮ್ ಆಗಿಬಿಟ್ಟಿದೆ. ಫೋಮ್ ಶಾಂಪೂ